ವಿವೇಕೋತ್ಸವದಲ್ಲಿ ಮಿಂದೆದ್ದ ಸಹಸ್ರಾರು ಮಕ್ಕಳು. ಬೀಳಗಿಯಲ್ಲಿ 2 ದಿನಗಳ ಕಾಲ ಸಂಭ್ರಮ. ಸಹಸ್ರಾರು ಮಕ್ಕಳ ಮಹಾಸಂಗಮ, ವಿವೇಕಾನಂದರ ಆದರ್ಶಗಳ ಅನಾವರಣ, ಹೆತ್ತವರ ಪಾದ ಪೂಜೆ ಮಾಡಿದ ಪುಟಾಣಿಗಳು, ನೃತ್ಯ ಹಾಡುಗಳ ಮೂಲಕ ಪ್ರೇಕ್ಷಕರ ಮನಸೂರೆಗೊಳಿಸಿದ ಅದ್ಭುತ ಕ್ಷಣ. ಇದು ಬೀಳಗಿಯಲ್ಲಿ ಕಂಡ ಸಂಭ್ರಮ. ಬೀಳಗಿ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ವಿವೇಕ ಉತ್ಸವ 10ರ ಸಂಭ್ರಮ ಮನೆ ಮಾಡಿತ್ತು. 2 ದಿನಗಳ ಕಾಲ ಇಡೀ ಕ್ಯಾಂಪಸ್ನಲ್ಲಿ ಹಬ್ಬದ ವಾತಾವರಣ ಕಂಡುಬಂತು. ಜನವರಿ 11ರಂದು ಸಂಸ್ಥೆಯ ಅಧ್ಯಕ್ಷರಾದ ಎಂಎನ್ ಪಾಟೀಲ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡುವ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಮರೆಗುದ್ದಿ ಶ್ರೀ ನಿರುಪಾಧೀಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ನೀಡಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆ ತೋರಿದ ನೂರಾರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಬಾರಿ ಬಸವನ ಬಾಗೇವಾಡಿ ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿಯವರಿಗೆ ವಿವೇಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿದವರು ಸಂಭ್ರಮ ಹಂಚಿಕೊಂಡ್ರು. ಉದ್ಘಾಟಕರಾಗಿ ಜನಾಬ್ ಅಕ್ಬರ್ ಅಲಿ ಉಡುಪಿಯವರು ಸಂಸ್ಥೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಅವರು ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡಿದ್ರು. ಕಣ್ಣಿಗೆ ಕಾಣುವ ದೇವರೆಂದರೆ ತಂದೆ ತಾಯಿ. ಇದನ್ನು ಮನಗಂಡ ಸಂಸ್ಥೆಯು ಮಕ್ಕಳಿಂದ ಹೆತ್ತವರ ಪಾದ ಪೂಜೆ ಮಾಡುವ ಮಹತ್ ಕಾರ್ಯ ಹಮ್ಮಿಕೊಂಡಿದ್ರು. ಎಲ್ಲ ಮಕ್ಕಳು ಸಾಮೂಹಿಕವಾಗಿ ತಂದೆ ತಾಯಿಗಳ ಪಾದಕ್ಕೆ ಪೂಜೆ ಮಾಡಿ ಆಶೀರ್ವಾದ ಪಡೆದ್ರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಮನೋರಂಜನೆ ನೀಡಿದ್ರು. ಪಾಠಶಾಲಾ ಎಂಬ ಹಾಡಿಗೆ ಹೆಜ್ಜೆ ಹಾಕಿದ್ರು. ಲಂಬಾಣಿ ವೇಷ ಧರಿಸಿದ ವಿದ್ಯಾರ್ಥಿನಿಯರು ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದ್ರು. ತ್ಯಾಜ್ಯ ನಿರ್ವಹಣೆ, ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸಿದ್ರು. ವಿವಿಧ ಹಾಡುಗಳಿಗೆ ಮಸ್ತ್ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿದ್ರು. ರಾಮಾಯಣ ದೃಶ್ಯಗಳಿಗೆ ಜೀವ ತುಂಬಿ ಅಭಿನಯಿಸಿದ್ದು ಎಲ್ಲರಲ್ಲೂ ರೋಮಾಂಚನ ಉಂಟು ಮಾಡಿತು. Plastic in the gut just stays there, stops food digestion, often leading to slow, painful death. Plastic takes up to 1,000 years to decompose. So even after killing an animal, it goes on to kill many more.
It was too late for these animals, and if we don't act, it will be too late for everyone. ಗಡಿ ಕಾಯೋ ಸೈನಿಕ ಅನ್ನದಾತನ ಬವಣೆ ಅನಾವರಣ. ದೇಶಭಕ್ತಿ ಹೆಚ್ಚಿಸಿದ ಸಂಗೊಳ್ಳಿ ರಾಯಣ್ಣ ನಾಟಕ. ದೇಶಕ್ಕೆ ಅನ್ನ ನೀಡುವ ರೈತ ಹಾಗೂ ದೇಶ ಕಾಯೋ ಸೈನಿಕರ ಮಹತ್ವ ಅರಿಯುವ ಹಾಡಿಗೆ ನೃತ್ಯ ಮಾಡಿ ಸೈ ಎನಿಸಿಕೊಂಡ್ರು. ಜೊತೆಗೆ ಸಾಂಪ್ರದಾಯಿಕ ಸಂಸ್ಕೃತಿ ಬಿಂಬಿಸುವ ಹಾಡಿಗೆ ನೃತ್ಯ ಮಾಡಿದ್ರು. ನಮ್ಮಂತವ್ರಿಗೆ ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿ ಭಾರ. ಭೂಮಿ ನಂಬಿ ಆಕಾಶ ನೋಡ್ತಾ ಬದುಕೋ ನಾವು ಮಳೆ ಬರ್ಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ. ಸ್ವಾತಂತ್ರ್ಯ ಹೋರಾಟಗಾರರಾದ ಮಂಗಲ್ ಪಾಂಡೆ ಸಂಗೊಳ್ಳಿ ರಾಯಣ್ಣನ ಕಿರು ನಾಟಕ ಮಾಡಿ ದೇಶಭಕ್ತಿಯ ಕಿಚ್ಚು ಹೊತ್ತಿಸಿದ್ರು.
ಸ್ವಾತಂತ್ರ್ಯ ಚಳುವಳಿಯ ದೃಶ್ಯ ಅನಾವರಣಗೊಳಿಸಿದ್ರು. ನೋಡುಗರಲ್ಲಿ ಭಾವನಾತ್ಮಕ ಕ್ಷಣ ಸೃಷ್ಟಿ ಮಾಡಿದ್ರು. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡ. ಆರು ಗೇಡಿ ಮುಂದ ಈ ದೇಶದಾಗ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ. ಅದರ ಜೊತೆಗೆ ಸೀರೆಯುಟ್ಟ ವಿದ್ಯಾರ್ಥಿನಿಯರು ವಿವಿಧ ಭಾಷೆಯ ಹಾಡಿಗೆ ಕುಣಿದು ಮನೋರಂಜನೆ ನೀಡಿದ್ರು. ಎರಡನೇ ದಿನವೂ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಂಸ್ಥೆಯ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಓಡಾಟ, ಕಲರವ, ಫೋಟೋ ಕ್ಲಿಕ್ಕಿಸಿಕೊಳ್ಳುವ ದೃಶ್ಯಗಳು ಕಂಡುಬಂತು. ಪರಮಹಂಸರು, ವಿವೇಕಾನಂದರ ಭಾವಚಿತ್ರ, ಮೂರ್ತಿಗಳು ಕಂಡುಬಂತು. ಮತ್ತೆ ಎರಡನೇ ದಿನ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿಯವರು ಗಿಡಕ್ಕೆ ನೀರುಣಿಸುವ ಮೂಲಕ ಉದ್ಘಾಟಿಸಿದ್ರು, ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಮಕ್ಕಳಿಂದ ಹೆತ್ತವರ ಪಾದ ಪೂಜೆ ನಡೆಯಿತು.
ಅನೇಕರಿಗೆ ಸನ್ಮಾನ, ಪ್ರೋತ್ಸಾಹ, ಗೌರವಾದರಗಳು ನಡೆದವು. ಬಳಿಕ ಪುಟಾಣಿಗಳು ಕಿಕ್ಕಿರಿದು ಸೇರಿದ್ದ ಪ್ರೇಕ್ಷಕರು ಪೋಷಕರನ್ನು ತಮ್ಮ ಸಾಂಸ್ಕೃತಿಕ ವೈಭವದ ಮೂಲಕ ಮನರಂಜಿಸಿ ಖುಷಿಪಡಿಸಿದ್ರು. ವಿವೇಕೋತ್ಸವ 10ರ ಸಂಭ್ರಮ ಯಶಸ್ವಿಗೊಂಡಿತು. ರನ್ ಟಿವಿ ನ್ಯೂಸ್, ಬೀಳಗಿ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ, ಕನಸು ಇದ್ದೇ ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ? ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್, ಹುಬ್ಳಿ, ಧಾರವಾಡ. ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನವನಗರದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸೆರೆನಾ ಎನ್ನುವಂತಹ ಫ್ಲಾಟ್ನಲ್ಲಿ ನಾವಿದ್ದೇವೆ. ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು, ಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೂಡ ಇದೆ. ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ. ನ್ಯೂಜೆನ್ ಹೋಮ್ಸ್ ಡೆವಲಪರ್ಸ್ ನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಸೃಷ್ಟಿ ಹಿಲ್ ವ್ಯೂ ಕೂಡ ಒಂದಾಗಿದೆ. ಇಲ್ಲಿ ಒಟ್ಟು 14 ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 220ಕ್ಕೂ ಅಧಿಕ ಫ್ಲಾಟ್ಗಳು ಇಲ್ಲಿ ಇತ್ತು. ಈಗಾಗಲೇ 100ಕ್ಕೂ ಅಧಿಕ ಫ್ಲಾಟ್ಗಳು ಈಗಾಗಲೇ ಸೇಲ್ ಔಟ್ ಆಗಿದೆ. ಇನ್ನು ಕೆಲವು ಸೀಮಿತ ಸೈಟ್ಗಳು ಮಾತ್ರ ನಿಮಗೆ ಲಭ್ಯ ಇದೆ. ಶಾಲಾ ಕಾಲೇಜುಗಳ ಹತ್ರ ಇದೆ, KMF ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ. ಜಾಗ ಕೊಂಡುಕೊಳ್ಳುವಂತಹ ಕನಸನ್ನ ನನಸಾಗೋದಕ್ಕೆ ನ್ಯೂಜೆನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ. ಕೆಳಗೆ ಕಾಣ್ತಾ ಇರತಕ್ಕಂಥ ಡಿಸ್ಪ್ಲೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರೊಂದಿಗೆ ಉತ್ತಮವಾದಂತಹ ನಿವೇಶನವನ್ನು ಕೊಂಡುಕೊಳ್ಳಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.